ನಮಸ್ತೆ ಸ್ನೇಹಿತರೆ, ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಚ್ಚೇವು ಕನ್ನಡದ ದೀಪ ಪದ್ಯದ ಬಗ್ಗೆ ಕವಿ ಪರಿಚಯ. ಹೆಸರು DS ಕರ್ಕಿ. ಜನನ 1907 ನವೆಂಬರ್ 15. ಜನ್ಮಸ್ಥಳ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ. ವೃತ್ತಿ ಶಿಕ್ಷಕ. ಕವನ ಸಂಕಲನ, ನಕ್ಷತ್ರಗಾನ, ಭಾವತೀರ್ಥ, ತನನಂ ತೌ, ಕರಿಕೆ ಕಣಗಿಲು, ನಮನ, ಗೀತಗೌರವ ಇತ್ಯಾದಿ. ಇವಿಷ್ಟು ಕವಿ ಪರಿಚಯ. ಆ ವಿಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದಾಗಿ, ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ? ಕನ್ನಡದ ಕಂಪನ್ನು ಸೂಸುವಲ್ಲಿ ಕರಣ ಒಡಲವನ್ನು ಚಾಚುತ್ತೇವೆ. ಎರಡನೇದಾಗಿ, ಕಲ್ಪನೆಯ ಕಣ್ಣು ಹರಿವ ತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ? ಕಲ್ಪನೆಯ ಕಣ್ಣು ಹರಿವ ತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ. ಮೂರನೇದಾಗಿ, ನಮ್ಮವರು ಗಳಿಸಿದ ಹೆಸರು ಗಳಿಸಲು ಎಲ್ಲರೂ ಏನು ಮಾಡುತ್ತೇವೆ? ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಸೇರಿ ಒಂದಾಗುತ್ತೇವೆ ಮತ್ತು ಕನ್ನಡ ಮಾತೆಯನ್ನು ಪೂಜಿಸುತ್ತೇವೆ. ನಾಲ್ಕನೇದಾಗಿ, ನಮ್ಮುಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ? ನಮ್ಮುಸಿರು ತೀಡುವ ನಾಡಿನಲ್ಲಿ ಮಂಗಳಗೀತೆ ಹಾಡುತ್ತೇವೆ. ಐದನೇದು, ಕರುಳೆಂಬ ಕುಡಿಗೆ ಏನನ್ನು ಮುಡಿಸುತ್ತೇವೆ? ಕರುಳೆಂಬ ಕುಡಿಗೆ ಮಿಂಚನ್ನು ಮುಡಿಸುತ್ತೇವೆ. ಆ ವಿಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದಾಗಿ, ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ? ಕನ್ನಡಿಗರು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವನ್ನು ಎತ್ತಿ ತೋರಿಸುವ ದೀಪವನ್ನು ಹಚ್ಚುತ್ತಾರೆ. ಎರಡನೇದಾಗಿ, ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ? ಉತ್ತರ, ಮರೆವನ್ನು ಮರೆತು ಒಲವನ್ನು ಎರೆದು ನರಗಳನ್ನು ದಾರದಂತೆ ಮಾಡಿ ಅದನ್ನು ದೀಪದಲ್ಲಿಟ್ಟು ಕನ್ನಡದ ದೀಪ ಹಚ್ಚುತ್ತಾರೆ. ಮೂರನೇದು, ಕನ್ನಡ ಮಾತೆಯನ್ನು ಹೇಗೆ ಆದರಿಸುತ್ತಾರೆ? ಕನ್ನಡಿಗರು ಸಾಲು ದೀಪಗಳನ್ನು ಹಚ್ಚಿ ಕನ್ನಡ ಮಾತೆಯನ್ನು ಪೂಜೆ ಮಾಡಿ ಮಾಂಗಲ್ಯ ಗೀತೆಯನ್ನು ಹಾಡುವ ಮೂಲಕ ಕನ್ನಡಾಂಬೆಯನ್ನು ಆದರಿಸುತ್ತಾರೆ. ಈ ವಿಭಾಗ. ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕಚ್ಚೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಚಳಿಯದಂತೆ ತೋರೆವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೆವು. ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಹಚ್ಚೇವು ಕನ್ನಡದ ದೀಪ. ಇವಿಷ್ಟು ಈ ವಿಭಾಗ. ಈ ವಿಭಾಗದಾದರೆ ಹಚ್ಚೇವು ಎಂಬ ಪದಕ್ಕೆ ಸರಿಹೊಂದುವ ಪದದಲ್ಲಿ ಇರುವ ಪ್ರಾಸ ಪದಗಳನ್ನು ಬರೆಯಿರಿ. ಹಚ್ಚೇವುಗೆ ಕೊಚ್ಚೇವು, ಕಚ್ಚೇವು ಬರುತ್ತದೆ. ಈಗ ಊ ವಿಭಾಗ. ಬೀರೇವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ. ಬೀರೇವು, ತೊರೆದೇವು, ಬೀರೇವು ಮಧ್ಯ ರ ಅಕ್ಷರ ಬಂದಿದೆ. ಇವಿಷ್ಟು ಈ ಮತ್ತು ಊ ವಿಭಾಗ ಆಗಿದೆ. ನೆಕ್ಸ್ಟ್ ನೋಡೋದಾದರೆ ಭಾಷಾಭ್ಯಾಸಕ್ಕೆ ಹೋಗೋಣ. ಕೆಳಗೆ ನೀಡಿರುವ ಪದ್ಯದ ಪ್ರಾಸ ಪದಗಳನ್ನು ಜೋಡಿಸಿ ಬರೆಯಿರಿ. ಇದೆಯಲ್ಲ, ದೀಪ, ಮರುಳ ಎಲ್ಲ ಸೇರಿ ನಾನು ಭಾಷಾಭ್ಯಾಸದಲ್ಲಿ ಬರೆದಿದ್ದೇನೆ. ಅದನ್ನ ಈಗ ಒಂದೊಂದಾಗಿ ಓದ್ತಾ ಹೇಳ್ತೀನಿ, ನೋಡೋಣ. ದೀಪ, ರೂಪ. ಹಚ್ಚು, ಹಚ್ಚು. ಗೂಡು, ನಾಡು. ಪ್ರೀತಿ, ನೀತಿ. ಮನ, ಮನೆ. ನಡುನಾಡು, ಗಡಿನಾಡು. ತೊಡೆ, ಪಡೆ. ಮುಡಿ, ಮಿಡಿ. ಹಿಡಿ, ಸಿಡಿ. ಕಂಪು, ಸೊಂಪು. ಮನವ ಮರೆದ. ಕುಡಿ, ಮುಡಿ. ನಾಡು, ಕಂಪು, ಸೊಂಪು. ಮಾನವ ಮರೆದ. ಕುಡಿ, ಮುಡಿ. ನಾಡು, ಹಾಡು. ಕರುಳು, ಇರುಳು. ಅಚ್ಚು, ಕೆಚ್ಚು. ಮರೆತೇವು, ತೊರೆದೇವು. ಆ ವಿಭಾಗ. ಕೆಳಗೆ ನೀಡಿರುವ ಪದಗಳು ಅರ್ಥ ವ್ಯತ್ಯಾಸವನ್ನು ಗಮನಿಸಿ. ಹಚ್ಚು, ಹಚ್ಚೇವು, ಹಚ್ಚುವುದಿಲ್ಲ. ಹಚ್ಚೇವು, ಹಚ್ಚುತ್ತೇವೆ. ಬೀರು, ಬೀರೇವು, ಬೀರುವುದಿಲ್ಲ. ಬೀರೇವು, ಬೀರುತ್ತೇವೆ. ಮಾಡು, ಮಾಡೇವು, ಮಾಡುವುದಿಲ್ಲ. ಮಾಡೇವು, ಮಾಡುತ್ತೇವೆ. ಇದು ಅರ್ಥ ಮಾಡಿಕೊಂಡ್ರೆ ಇದು ಅರ್ಥ ಆಗುತ್ತೆ. ಈ ವಿಭಾಗ. ಇದೇ ರೀತಿಯಲ್ಲಿ
ನೋಡು, ಹಾಡು, ನಿಲ್ಲು, ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯದಲ್ಲಿ ಬಳಸಿ ವಾಕ್ಯವನ್ನು ಪರಿಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ನಾವು ಕನ್ನಡ ಚಲನಚಿತ್ರಗಳನ್ನು ನೋಡೆವು, ನೋಡುತ್ತೇವೆ, ನೋಡುವುದಿಲ್ಲ. ನಾವು ಕನ್ನಡ ಗೀತೆಗಳನ್ನು ಹಾಡೆವು, ಹಾಡುತ್ತೇವೆ, ಹಾಡುವುದಿಲ್ಲ. ನಿಮಗಾಗಿ ನಾಳೆ ನಾವು ಕಾಯುತ್ತಾ ನಿಲ್ಲೆವು, ನಿಲ್ಲುತ್ತೇವೆ, ನಿಲ್ಲುವುದಿಲ್ಲ. ನಿಮ್ಮೆಲ್ಲ ಚಿತ್ರಗಳನ್ನು ಮೆಚ್ಚೆವು, ಮೆಚ್ಚುತ್ತೇವೆ, ಮೆಚ್ಚುವುದಿಲ್ಲ. ಇದು ಈ ವಿಭಾಗ ಆಯಿತು. ಈ ವಿಭಾಗ ನೋಡೋದಾದರೆ ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ಕಳೆ. ನಮ್ಮ ಶಾಲಾ ಕೈತೋಟದಲ್ಲಿ ತುಂಬ ಕಳೆ ಬೆಳೆದಿದೆ. ರಾಜುವಿನ ಮುಖದಲ್ಲಿ ತುಂಬ ಕಳೆ ಇದೆ. ಇದನ್ನು ಮೊದಲನೇದಾಗಿ ಹಂಚು. ಶಾಲೆಯಲ್ಲಿ ಪುಸ್ತಕಗಳನ್ನು ಹಂಚುತ್ತಾರೆ. ಹಂಚಿಕೊಂಡು ತಿಂದರೆ ಸ್ವರ್ಗ ಸುಖ. 2 ಕುಡಿ. ನೀನು ಬೇಗ ನೀರು ಕುಡಿ. ವಸಂತ ಕಾಲದಲ್ಲಿ ಗಿಡಗಳು ಕುಡಿಯೊಡೆಯುತ್ತದೆ. 3 ಪಡೆ. ಭಾರತದ ಪೊಲೀಸರ ಪಡೆ ಬಲಿಷ್ಠವಾಗಿದೆ. ಪ್ರೀತಿ ಕ್ರೀಡೆಯಲ್ಲಿ ಪ್ರಶಸ್ತಿ ಪಡೆದಳು. ಕೊನೆಯದಾಗಿ ಉ. ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆಂಧ್ರ ಪ್ರದೇಶ, ಇದಕ್ಕೆ ಹೈದರಾಬಾದ್. ಕೇರಳಗೆ ತಿರುವನಂತಪುರಂ. 2 ಶತ್ರುಗೆ ಮಿತ್ರ, ರಾತ್ರಿಗೆ ಹಗಲು. ಮಾತಾ ತಾಯಿ, ಪಿತಾ ಅಂದರೆ ತಂದೆ. ದಾವಣಗೆರೆ ನಡುನಾಡು. ಹಾಗಾದರೆ ಬೆಳಗಾವಿ ಗಡಿನಾಡು. ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ